ನಮಗೆ ಸಾಮಾನ್ಯವಾಗಿ ತಿಳಿದಿರುವ ರಕ್ತದ ಗುಂಪುಗಳು ಬಂದು ಎ, ಬಿ, ಎಬಿ ಮತ್ತು ಓ. ಇವುಗಳ RH ಫ್ಯಾಕ್ಟರ್ಸ್ನ ಆಧಾರದ ಮೇಲೆ 8 ರಕ್ತ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಅವು ಎ ಪಾಸಿಟಿವ್, ಎ ನೆಗೆಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್, ಎಬಿ ಪಾಸಿಟಿವ್, ಎಬಿ ನೆಗೆಟಿವ್, ಓ ಪಾಸಿಟಿವ್ ಮತ್ತು ಓ ನೆಗೆಟಿವ್. ಇವುಗಳಲ್ಲಿ ಅಪರೂಪದ ರಕ್ತದ ಗುಂಪು ಯಾವುದು ಎಂದರೆ ಎಲ್ಲರ ಉತ್ತರ ಎಬಿ ನೆಗೆಟಿವ್ ಇರುತ್ತೆ. ಆದರೆ ಈ ವಿಶ್ವದಲ್ಲೇ ಅಪರೂಪದ ರಕ್ತ ಯಾವುದು ಎಂದರೆ ಅದು RH ನಲ್. ಇದರನ್ನು ಗೋಲ್ಡನ್ ಬ್ಲಡ್ ಎಂದು ಸಹ ಕರೆಯುತ್ತಾರೆ. ಈ ರಕ್ತ ಎಷ್ಟು ಅಪರೂಪವೆಂದರೆ ಕಳೆದ 50 ವರ್ಷಗಳಲ್ಲಿ 50ಕ್ಕಿಂತ ಕಡಿಮೆ ಜನರಲ್ಲಿ ಮಾತ್ರ ಗುರುತಿಸಲ್ಪಟ್ಟಿದೆ. ನೀವು ಪ್ಲಾಸ್ಟಿಕ್ ಬಾಟಲ್ ಮೇಲೆ ಇರುವ ಮುಕ್ತಾಯ ದಿನಾಂಕವನ್ನು ಗಮನಿಸೇ ಇರ್ತೀರಾ. ಈ ಮುಕ್ತಾಯ ದಿನಾಂಕವು ಸಾಮಾನ್ಯವಾಗಿ ಬಾಟಲ್ಗೆ ಮಾತ್ರ ಇರುತ್ತೆ, ಅದರ ಒಳಗಿರುವ ನೀರಿಗೆ ಅಲ್ಲ. ಏಕೆಂದರೆ ನೀರಿಗೆ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇಲ್ಲ. ಪ್ಲಾಸ್ಟಿಕ್ ಬಾಟಲ್ಗಳು ಸಮಯಾಂತರದಲ್ಲಿ ನೀರಿನೊಳಗೆ ಬಿಸ್ಫಿನಾಲ್ ಎ ಎಂಬ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತೆ. ಇದರಿಂದ ನೀರು ಕಲುಷಿತವಾಗುತ್ತೆ. ಸೊ ನೀವು ಪ್ಲಾಸ್ಟಿಕ್ ಬಾಟಲಿನಲ್ಲಿ ನೀರು ಕುಡಿತಾ ಇದ್ರೆ ಇಲ್ಲಿಗೆ ನಿಲ್ಲಿಸಿಬಿಡಿ, ಇಲ್ಲಾಂದರೆ ಕ್ಯಾನ್ಸರ್ ಬಂದೋಗ್ತೀರಾ. ನೀವು ಈಗ ನೋಡುತ್ತಿರುವ ವ್ಯಕ್ತಿಯ ಹೆಸರು ಬಿಲ್ ಹ್ಯಾಸ್ಟ್. ಇವರು ಹಲವಾರು ವರ್ಷಗಳಿಂದ ಇಮ್ಯುನಿಟಿ ಪವರ್ ಹೆಚ್ಚಿಸಿಕೊಳ್ಳಲು ಹಾವಿನ ವಿಷವನ್ನು ತನ್ನ ದೇಹಕ್ಕೆ ಇಂಜೆಕ್ಟ್ ಮಾಡಿಕೊಂಡರು. ಹೀಗೆ ಇವರು 172 ಹಾವು ಕಡಿತದಿಂದ ಬದುಕುಳಿದರು. ಹಾಗೆ ಇವರ ರಕ್ತವನ್ನು ಹಾವಿನ ಕಡಿತದಿಂದ ನರಳುತ್ತಿರುವ ವ್ಯಕ್ತಿಗಳಿಗೆ ದಾನ ಮಾಡಿದರು. ಇದಲ್ಲದೆ ಇವರು 100 ವರ್ಷ ಬದುಕಿದರು. 1958ರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ರಾಬರ್ಟ್ ಲೆನ್ ಎಂಬ ವ್ಯಕ್ತಿ ತನ್ನ ಇಬ್ಬರ ಪುತ್ರರಿಗೆ ವಿನ್ನರ್ ಮತ್ತು ಲೂಸರ್ ಎಂಬ ಹೆಸರು ಇಟ್ಟರು. ಆದರೆ ವಿಚಿತ್ರವಾಗಿ ವಿನ್ನರ್ ಎನ್ನುವವನು ಅಪರಾಧಿಯಾಗಿ ಬೆಳೆದನು ಮತ್ತು ಲೂಸರ್ ಎನ್ನುವವನು ಡಿಟೆಕ್ಟಿವ್ ಆದನು. ಈಗಿನ ಕಾಲದಲ್ಲಿ ನಾವೆಲ್ಲ ಬೆಳಗ್ಗೆ ಬೇಗ ಏಳಲು ಅಲಾರಂಗಳನ್ನು ಬಳಸುತ್ತೇವೆ. ಆದರೆ ಅಲಾರಂ ಗಡಿಯಾರಗಳು ಅಸ್ತಿತ್ವಕ್ಕೆ ಬರುವ ಮೊದಲು ಜನರು ಹೇಗೆ ಬೆಳಗ್ಗೆ ಬೇಗ ಎಚ್ಚರಗೊಳ್ಳುತ್ತಿದ್ದರೆಂದು ನಿಮಗೆ ಗೊತ್ತಾ? ಅಲಾರಂ ಗಡಿಯಾರಗಳು ಅಸ್ತಿತ್ವದಲ್ಲಿರುವುದಕ್ಕಿಂತ ಮುಂಚೆ ಜನರು ಎಚ್ಚರಗೊಳ್ಳಲು ಮೇಣದ ಬತ್ತಿಯನ್ನು ಉಪಯೋಗಿಸುತ್ತಿದ್ದರು. ಅವರು ಮೇಣದ ಬತ್ತಿಗೆ ಚಿಕ್ಕ ಮೆಟಲ್ ಪೀಸ್ ಅನ್ನು ಹೊಂದಿಸುತ್ತಿದ್ದರು. ಅವರಿಗೆ ಸುಡುವ ಸಮಯವನ್ನು ಲೆಕ್ಕಹಾಕಲು ಮತ್ತು ಮೆಟಲ್ ಪೀಸನ್ನು ಸರಿಯಾದ ಸ್ಥಾನದಲ್ಲಿ ಇರಿಸಲು ಅವರಿಗೆ ಗೊತ್ತಿತ್ತು. ಹೀಗೆ ಮೇಣದ ಬತ್ತಿ ಕರಗಿದಂತೆ ಮೆಟಲ್ ಪೀಸ್ ಕೆಳಗೆ ಬಿದ್ದು ಶಬ್ದ ಮಾಡುತ್ತಿತ್ತು. ಆಗ ಅವರು ಎಚ್ಚರಗೊಳ್ಳುತ್ತಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.